66 ಹಾಗೂ 67ನೆಯ ಕವನ. ಬಂದರವರಿಬ್ಬರು ಮಹೀತಳ ಕಿಂದು ವದನೆಗೆ ಸುತರನಿತ್ತರು ಮಂದ ಗಮನೆಯ ಕಳುಹಿ ಹಾಯ್ದರು ಗಗನ ಮಂಡಲಕ್ಕೆ. ಅಶ್ವಿನಿ ದೇವತೆಗಳು ಅವಳಿ ಜೋಡಿ ಮಕ್ಕಳನ್ನು ಕೊಟ್ಟು ಗಗನ ಮಾರ್ಗಕ್ಕೆ ಹೊರಟರು. 1 ವರುಷಕ್ಕೆ ಕಿರಿಯ ಅರ್ಜುನನಿಂದ ಬಳಿಕ ಅವತರಿಸಿದರು ಮುನಿವೃಂದ ನೆರೆ ಪತಿಕರಿಸಿ ಕೊಂಡಾಡಿತು ಕುಮಾರಕರ. ಅಂದರೆ ಅವರಿಬ್ಬರು ಭೂಮಿಗೆ ಬಂದು ಮಾದ್ರಿಗೆ ಮಕ್ಕಳನ್ನು ಕರುಣಿಸಿ ಆಕಾಶಕ್ಕೆ ಹೋದರು. ಅರ್ಜುನನು ಜನಿಸಿದ 1 ವರ್ಷದ ನಂತರ ಮಾದ್ರಿಗೆ 2 ಅವಳಿ ಮಕ್ಕಳು ಹುಟ್ಟಿದರು. ಋಷಿಗಳು ಅವರನ್ನು ಹೊಗಳಿದರು. 67ನೇ ಕವನ. ಕರಿತುರಗ ನಿಖರವನು ಕಳ ಭೃತ್ಯರ ವಿಲಾಸಿನಿಯರನು ರತ್ನಾಭರಣ ವಸನ ಹಿರಣ್ಯ ಗೋ ಮಹಿಷಾದಿ ವಸ್ತುಗಳ ತರಿಸಿದನು ಕಶ್ಯಪನು. ಯದುರಾಯರ ಪುರೋಹಿತನಲ್ಲಿಗಾತನ ಪರುಠವಿಸಿ ಕಳುಹಿಸಿದನು ಪಾಂಡು ನೃಪಗೆ ವಸುದೇವ. ಅಂದರೆ ಕಶ್ಯಪನು ಯದುರಾಜರಿಗೆ ಪುರೋಹಿತ. ವಾಸುದೇವನು ತನ್ನ ತಂಗಿಗೆ ಮಕ್ಕಳಾದುದನ್ನು ಕೇಳಿ ವಾಸುದೇವನು ಆನೆಗಳನ್ನು ಕುದುರೆಗಳನ್ನು ಭೃತರು ದಾಸಿಯರು ಉತ್ತಮವಾದ ವಸ್ತ್ರ ರತ್ನಾಭರಣಗಳು ಚಿನ್ನ ಗೋವುಗಳು ಎಮ್ಮೆಗಳು ಮೊದಲಾದವುಗಳನ್ನು ತರಿಸಿ ಕಶ್ಯಪನೊಡನೆ ಪಾಂಡು ಮಹಾರಾಜನಿಗೆ ಉಡುಗೊರೆಯಾಗಿ ಕಳಿಸಿದನು. ಇದು ವಸುದೇವನು ಕಳಿಸಿದಂಥ ಉಡುಗೊರೆಗಳು. ಧನ್ಯವಾದಗಳು.